ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿ ಹತ್ಯೆಗೆ ಪ್ಲಾನ್ ಮಾಡಿದ್ರು. ರಾಜ್ಯ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ರೆಡ್ಡಿಯನ್ನ ಮುಗಿಸೋದಕ್ಕೆ ನಡೆದ ಸ್ಕೆಚ್ ಇದು ಅಂತ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಯಾರು ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆದ್ರೂ ಕೂಡ ಜನಾರ್ದನ್ ರೆಡ್ಡಿ ಮೇಲೆ ಒಂದು ಮರ್ಡರ್ ಕೇಸ್ ಬುಕ್ ಆಗಿದೆ ಅಂತ ಹೇಳಿದ್ರೆ ನನಗೊಂದು ರೀತಿ ಆಘಾತ ಆಯಿತು. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ, ಸತ್ತೋಗಿದೆಯಾ ಅಂತ ಹೇಳಿ. ಸಿದ್ದರಾಮಯ್ಯನ ಮೀರಿದ ಕಾನೂನು ಕರ್ನಾಟಕದಲ್ಲಿದೆ. ಅದರಿಂದ ಈ ಕಾನೂನು ಚೌಕಟ್ಟನ್ನ ಬಿಟ್ಟು ಇವತ್ತು FIR ಮಾಡಿ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂತ ಕೆಲಸ ಮಾಡಿದ್ದಾರೆ. ಬಳ್ಳಾರಿ ಚಲೋ ರಿಪಬ್ಲಿಕ್ ಬಳ್ಳಾರಿ ಅದೇ ಬಳ್ಳಾರಿಯಲ್ಲಿ ಇದು ಇವತ್ತು ಕಾಂಗ್ರೆಸ್ ರಿಪಬ್ಲಿಕ್ ಕಾಂಗ್ರೆಸ್ ಆಗ್ತಾ ಇದೆ. ಯಾರಿಂದ ಬಂತು ಅಂತ ಹೇಳಿದ್ರೆ ಹಂಗಾರೆ ಕಾಂಗ್ರೆಸ್ ಇಂದ ಬಂದಿದ್ರೆ ಏನ್ ಮಾಡ್ತೀರಾ ಹೇಳಿ? ನಾನು ಮುಖ್ಯಮಂತ್ರಿನ ಪ್ರಶ್ನೆ ಮಾಡ್ತೀನಿ. ಆಯ್ತು, ಕಾಂಗ್ರೆಸ್ ಇಂದ ಬಂದಿದ್ರೆ ನಿಮ್ಮ ರಿಯಾಕ್ಷನ್ ಏನು? ಕೊಲೆಗಾರಿಗ ಯಾರು ಕಾಂಗ್ರೆಸ್ ಅವ್ರು ಮಾಡಿದ್ರೆ ಸಿದ್ದರಾಮಯ್ಯ ರಿಸೈನ್ ಮಾಡ್ತಾರ ಅಲ್ಲಿಗೆ ಹೇಳಿ? ಗುಂಡು ಹಾರಿಸಿದ್ಯಾರು? ಬಂಧಿಸಬೇಕಾಗಿರೋದು ಕಾಂಗ್ರೆಸ್ ನಾಯಕರನ್ನ ಮತ್ತು ಶಾಸಕರನ್ನೇ ಹೊರತು ಜನಾರ್ದನ್ ರೆಡ್ಡಿ ಅಥವಾ ಶ್ರೀರಾಮುಲು ಅಲ್ಲ. ಯಾಕೆಂದ್ರೆ ಈ ಎಲ್ಲ ಕುಚೇಷ್ಟಿಯ ಕಾರ್ಯ ನಡೆದಿರ್ತಕ್ಕಂಥದ್ದು ಕಾಂಗ್ರೆಸ್ನವರ ಕಡೆಯಿಂದಲೇ ಹೊರತು ಇದು ನಮ್ಮ ಪಕ್ಷದ ಶಾಸಕರ ಕಡೆಯಿಂದ ಅಲ್ಲ. ಇದು ಗವರ್ಮೆಂಟ್ ಸ್ಪಾನ್ಸರ್ಡ್ ಅಟ್ಯಾಕ್. ಭರತ್ ರೆಡ್ಡಿ ಅವರನ್ನು ಅರೆಸ್ಟ್ ಮಾಡಬೇಕು, ಸುಧಾಕರ್ ರೆಡ್ಡಿ ಅವರನ್ನ ಅರೆಸ್ಟ್ ಮಾಡಬೇಕು, ಕಾನೂನು ಕ್ರಮ ಜರುಗಿಸಬೇಕು. ಆಮೇಲೆ ಶ್ರೀರಾಮುಲು ಅವರಿಗೆ, ಜನಾರ್ದನ್ ರೆಡ್ಡಿ ಅವರಿಗೆ ಸಂಪೂರ್ಣ ರಕ್ಷಣೆ ಕೊಡಬೇಕು. 100% ಆ ಗುಂಡು ಯಾವ್ದಿದೆ ಬುಲೆಟ್, ಅದು ಅವನು ಸತೀಶ್ ರೆಡ್ಡಿ ಗನ್ಮೆನ್ನ ಅಥವಾ ಅವರು ಭರತ್ ರೆಡ್ಡಿ ಗನ್ಮೆನ್ನ, ಅವರು ಬುಲೆಟ್ ಅನ್ನೋದು ಪಕ್ಕ. ಅದು ಸರಿ, ಈಗ ಬುಲೆಟ್ ಹಾರಿತು, ಬುಲೆಟ್ ಇದಾಯ್ತು, ಆದರೆ ಅವ್ರು ಆರೋಪ ಮಾಡ್ತಿರ್ತಕ್ಕಂಥದ್ದು ನಿಮ್ಮ ಮೇಲೆ ಅಂದರೆ ನಿಮ್ಮ ಕಡೆ ಗನ್ಮೆನ್ಗಳು ಹಾರಿಸಿದ್ದಾರೆ ಅಂತ. ಚಾನ್ಸೇ ಇಲ್ಲ. ನಮ್ಮ ಗನ್ಮೆನ್ಗಳಿಗೆ .32 ಅಂತೇಳಿ ಇದು ಇರುತ್ತೆ, ಅದು ಪ್ರೊಹಿಬಿಟೆಡ್ ಅಲ್ಲ, ತೆಗೆದ್ರು. ಹಂಗಾಗಿ ನೂಗ್ಲಾಗಿದೆ ಎಲ್ಲ. ಕಲ್ಲು ಇದ್ದಾಗ ನನಗೆ ಕೂಡ ಕಲ್ಲು ಬೇಟ್ ಬಿದ್ದಿದೆ ಇಲ್ಲಿ. ಅವರು ರೆಡಿಯಾಗಿ ಬಂದಿರೋದು, ಪ್ರೀ ಪ್ಲ್ಯಾನ್ಡ್. ಯಾವಾಗ ಬೆಳಿಗ್ಗೆ ಆ ಬ್ಯಾನರ್ ತೆಗಿ ಅಂತ ಹೇಳಿದ್ವೋ ಆವಾಗ್ಲಿದ್ದ ಪ್ಲಾನ್ ಮಾಡ್ಕೊಂಡೇ ಬಂದಿರೋದು ಅವರು. ನೀನು ಏನನ್ನ ಇಟ್ಕೋ, ಬಟ್ ನೀನು ಬ್ಯಾನರ್ಗಳು ನಮ್ಮ ಮನೆ. ಬಳ್ಳಾರಿಯ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಮುಂದೂಡಿಕೆಯಾಗಿದೆ. ಗುಂಡಿನ ದಾಳಿಗೆ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿದ್ದು ಗೊಂದಲದ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಸಿಎಂ ಸೂಚನೆ ನೀಡಿದ್ದಾರೆ. ಹಾಗಾಗಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಮುಂದೂಡಿಕೆಯಾಗಿದೆ. ನಾಳೆ ಬಳ್ಳಾರಿಯಲ್ಲಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಆಗಬೇಕಾಗಿತ್ತು, ಈಗ ಮುಂದೂಡಿಕೆಯಾಗಿದೆ. ಇದೇ ಕಾರ್ಯಕ್ರಮದ ಬ್ಯಾನರ್ ಕಟ್ಟೋ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಗುಂಪುಗಳ ನಡುವೆ ದೊಡ್ಡ ಘರ್ಷಣೆ ನಡೆಯಿತು, ಫೈರಿಂಗ್ ಆಯಿತು. ಆ ಫೈರಿಂಗ್ ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಜೀವ ಬಿಟ್ಟಿದ್ದ. ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನ ಮುಂದೂಡಿದೆ ಬಳ್ಳಾರಿ ಜಿಲ್ಲಾಡಳಿತ. ರೆಡ್ಡಿಗಳ ಕಾಳಗದಲ್ಲಿ ಒಬ್ಬ ವ್ಯಕ್ತಿ ಬಲಿಯಾದ. ವಾಲ್ಮೀಕಿ ಪುತ್ಥಳಿ ಅನಾವರಣದ ಬ್ಯಾನರ್ ಕಟ್ಟೋ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಗಲಾಟೆ ಶುರುವಾಯಿತು. ಆ ಗಲಾಟೆ ಒಂದು ಸಾವಿನಲ್ಲಿ ಅಂತ್ಯ ಆಗಿದೆ. ಸಿದ್ದರಾಮಯ್ಯ ಅವರು ಸಿಟ್ಟಾಗಿದ್ದಾರೆ. ಗುಂಡು ಹಾರಿಸುವ ಮಟ್ಟಕ್ಕೆ ತೆಗೆದುಕೊಂಡು ಹೋದ್ರ ಈ ಗಲಾಟೆನ ಅಂತ ಜಮೀರ್ ಅಹ್ಮದ್ ಅವರಿಗೂ ಕೂಡ ಬಳ್ಳಾರಿಗೆ ಹೋಗುವಂತ ನಿರ್ದೇಶನ ಕೊಟ್ಟಿದ್ದಾರೆ. ಸಿಟ್ಟಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಎಲ್ಲದರ ಹಿನ್ನೆಲೆಯಲ್ಲಿ ನಾಳೆ ನಡೀಬೇಕಾಗಿದ್ದ ಕಾರ್ಯಕ್ರಮ ಮುಂದೂಡಿಕೆಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.